ಜನಾಕ್ರೋಶ ಯಾತ್ರೆಯನ್ನು 7ನೇ ತಾರೀಕಿನಿಂದ ಮೈಸೂರಿನಿಂದ ಬೆಂಗಳೂರಿನವರೆಗೆ ನಡೆಸಲಾಗಿದೆ. ಸರ್ಕಾರದ ಜನ ವಿರೋಧಿ ನೀತಿಯನ್ನ ಖಂಡಿಸಿ ಜನಾಕ್ರೋಶ ಯಾತ್ರೆಯನ್ನ ನಡೆಸಲಾಗಿದ್ದು 2ನೇ ತಾರೀಕು ಬೆಂಗಳೂರಿನಲ್ಲಿ ಪ್ರಾರಂಭವಾಗಿ ನಾವು ಪ್ರತಿಭಟನೆ ನಡೆಸುತ್ತಿದ್ದ ಮಧ್ಯದಲ್ಲೇ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ. ಸರ್ಕಾರದ ಅಹಂಕಾರ, ದಾಸ್ತ್ಯತನ ಸೊಕ್ಕು. ಪ್ರತಿ ತಿಂಗಳು ಮಹಿಳೆಯರಿಗೆ 2,000 ಕೊಡುತ್ತೇವೆ ಎಂದಿದ್ದೀರಿ, ಪ್ರತಿ ತಿಂಗಳು ಕೊಡುತ್ತಿದ್ದೀರಾ? ಎಲೆಕ್ಷನ್ ಸಂದರ್ಭದಲ್ಲಿ ಕೊಟ್ಟಿದ್ದೀರಿ, ಉಪಚುನಾವಣೆ ಸಂದರ್ಭದಲ್ಲಿ ಬಾಕಿ ಉಳಿದ ಎಲ್ಲಾ ತಿಂಗಳ ಹಣವನ್ನ ನೀಡಿದ್ದೀರಿ. ನಾವು ಯಾವಾಗ ಹಾಕುತ್ತೇವೆ ಆವಾಗ ತೆಗೆದುಕೊಳ್ಳಬೇಕು ಎನ್ನುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದೀರಿ. ಭಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದೀರಿ. ಹಾಲಿನ ದರವನ್ನ 9 ರೂಪಾಯಿ ಏರಿಕೆ ಮಾಡಿದ್ದೀರಿ. ಬಹುಶಃ ಸರ್ಕಾರ ರಚನೆಯಾದ ಮೇಲೆ 3ನೇ ಬಾರಿ ಹಾಲಿನ ದರ ಹೆಚ್ಚಳವನ್ನ ಮಾಡಿದ್ದೀರಿ. ಕಸದ ಮೇಲೆ ತೆರಿಗೆ ಹಾಕಲು ಮುಂದಾಗಿದ್ದೀರಿ. ಕಸವನ್ನ ತೂಕ ಮಾಡಿ ತುರುಕಿಯನ್ನ ಹಾಕಲು ಮುಂದಾಗಿದ್ದೀರಿ ಎಂದು ಕರ್ನಾಟಕದಲ್ಲಿ ಏರಿಕೆ ಹಾಕುತ್ತಿರುವ ನವಾಬ ಸಿದ್ದರಾಮಯ್ಯ ಎಂದು ವ್ಯಂಗ್ಯವನ್ನ ಮಾಡಿ ಯಾತ್ರೆಯನ್ನ ನಡೆಸಲಾಗಿದೆ. ಮೈಸೂರಿನಿಂದ ಹಿಡ್ಕೊಂಡು ಬೆಂಗಳೂರುವರೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ತಲುಪ್ತಾ ಇರತಕ್ಕಂಥ ಈ ಒಂದು ಜನಾಕ್ರೋಶ ಯಾತ್ರೆ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಈ ಒಂದು ಜನಾಕ್ರೋಶ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೇವೆ. ಉದಾಹರಣೆಗೆ ಡೀಸೆಲ್ ಬೆಲೆಯನ್ನು 2ನೇ ತಾರೀಕು ಸಾಯಂಕಾಲ ಒಂದು 8 ಗಂಟೆ ಅಷ್ಟೊತ್ತಿಗೆ 2 ರೂಪಾಯಿ ಬೆಲೆಯನ್ನೇ ಹೆಚ್ಚು ಮಾಡಿದರು ಪರ್ ಲೀಟರ್ಗೆ. 2ನೇ ತಾರೀಕು ಬೆಳಗ್ಗೆಯಿಂದ ನಮ್ಮ ಹೋರಾಟ ಪ್ರಾರಂಭ ಆಗಿತ್ತು ಬೆಂಗಳೂರಿನಲ್ಲಿ. ಇಡೀ ರಾಜ್ಯದ ಸಾವಿರಾರು ಜನ ನಮ್ಮ ಕಾರ್ಯಕರ್ತರು, ಶಾಸಕರು, ಮಾಜಿ ಸಚಿವರು, MLCಗಳು, ನಮ್ಮ ರಾಜ್ಯಾಧ್ಯಕ್ಷರು, ವಿಪಕ್ಷ ನಾಯಕರು ನಾವೆಲ್ಲ ಸೇರಿ ಧರಣಿಯನ್ನು ಮಾಡ್ತಾ ಇದ್ವಿ. ಈ ಸರ್ಕಾರಕ್ಕೆ ಎಷ್ಟು ಅಹಂಕಾರ ಅಂತ ಅಂದರೆ, ರಾಜ್ಯದ ವಿಪಕ್ಷ ಒಂದು ದೊಡ್ಡ ಹೋರಾಟವನ್ನು ಮಾಡಿ ಹಗಲು ರಾತ್ರಿ ಧರಣಿ ಮಾಡ್ತಾ ಇರ್ತಕ್ಕಂಥ ಮಧ್ಯದಲ್ಲಿಯೇ ನೀವೇನು ಮಾಡ್ಕೊತೀರಿ, ನಾವು ಟ್ಯಾಕ್ಸನ್ನು ಹೆಚ್ಚು ಮಾಡೇ ಮಾಡ್ತೀವಿ, ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಹೆಚ್ಚು ಮಾಡೇ ಮಾಡ್ತೀವಿ ಅನ್ನುವಂಥ ಅಹಂಕಾರವನ್ನು ತೋರಿಸೋದಕ್ಕೋಸ್ಕರವಾಗಿಯೇ ಮತ್ತೆ 2 ರೂಪಾಯಿ ದರವನ್ನು ಡೀಸೆಲ್ಗೆ ಹೆಚ್ಚು ಮಾಡ್ತು. ಇದೇನು ತೋರಿಸುತ್ತೆ ಅಂತೇಳಿದರೆ ಸರ್ಕಾರದ ಒಂದು ಅಹಂಕಾರ, ದಾಷ್ಟ್ಯತನವನ್ನು ತೋರಿಸುತ್ತೆ. ಇದು ಬರೀ ನಮಗೂ ತೋರಿಸ್ತಾ ಇರ್ತಕ್ಕಂಥ ಅಹಂಕಾರ, ದಾಷ್ಟ್ಯತನ, ಸೊಕ್ಕು ಅಲ್ಲ. ರಾಜ್ಯದ ಜನ ಕಾಂಗ್ರೆಸ್ ಸರ್ಕಾರಕ್ಕೆ 138 ಜನ ಸೀಟ್ಗಳನ್ನು ಕೊಟ್ಟಿದ್ದಾರೆ. ಬಹುಶಃ ಜನತೆಗೆ ಏನಾದ್ರು ಇಷ್ಟೊಂದು ಬೆಲೆಯನ್ನು ಏರಿಸುತ್ತೆ ಅಂತ ಜನತೆಗೆ ಗೊತ್ತಿದ್ರೆ ಇಷ್ಟೊಂದು ಸೀಟ್ಗಳನ್ನು ಗೆಲ್ಲಿಸ್ತಿರ್ಲಿಲ್ಲ. ನಾನು ಏನು ಮಾಡಿದರೂ ನಡೆಯುತ್ತೆ, ನಾನು ಎಷ್ಟು ಬೆಲೆಯನ್ನು ಏರಿಸಿದರೂ ಕೂಡ ಜನ ಸಹಿಸ್ಕೋಬೇಕು, ನಾನು ಎಷ್ಟು ತೆರಿಗೆಗಳನ್ನು ಹಾಕಿದರೂ ಕೂಡ ಜನ ಸಹಿಸ್ಕೊಳ್ಬೇಕು ಅನ್ನುವಂಥ ಸೊಕ್ಕು, ಅಹಂಕಾರ, ಧಿಮಾಕನ್ನು ಏನು ತೋರಿಸ್ತಾ ಇದೆ, ಇದರ ವಿರುದ್ಧ ನಮ್ಮ ಜನಾಕ್ರೋಶ ಯಾತ್ರೆ ಇದೆ. ಹಾಗಾದರೆ ನೀವು ಎಲ್ಲ ಏನೇನು ತೆರಿಗೆಗಳನ್ನು ಹಾಕ್ತಾ ಇದ್ದೀರಿ, ಏನೇನು ದರಗಳನ್ನೇ ಹೆಚ್ಚು ಮಾಡ್ತಾ ಇದ್ದೀರಿ, ಜನ ಸಹಿಸ್ಕೊಂಡು ಸುಮ್ಮನೆ ಕೂತ್ಕೋಬೇಕಾ? ನೀವು ಗ್ಯಾರಂಟಿಗಳನ್ನು ಕೊಟ್ರಿ, ಗ್ಯಾರಂಟಿಗಳನ್ನು ಪ್ರತಿ ತಿಂಗಳು ಕೊಡ್ತೀವಿ, ಪ್ರತಿ ದಿನ ಕೊಡ್ತೀವಿ ಅಂತ ಹೇಳಿದ್ವಿ. ಈ ಉದಾಹರಣೆಗೆ ಬಸ್ನಲ್ಲಿ ಮಹಿಳೆಯರು ಉಚಿತವಾಗಿ ಓಡಾಡ್ತಾ ಇದ್ದಾರೆ, ನಮ್ದೇನು ತೊಂದರೆ ಇಲ್ಲ, ನಾವು ಸ್ವಾಗತ ಮಾಡ್ತೇವೆ. ಮಹಿಳೆಯರಿಗೆ 2,000 ರೂಪಾಯಿ ಹಾಕ್ತೀರಿ ಪ್ರತಿ ತಿಂಗಳಿಗೆ, 2,000 ರೂಪಾಯಿ ಕೊಡ್ತಾ ಇದ್ದೀರಾ? ಪ್ರತಿ ತಿಂಗಳು ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಕೊಡ್ತಾ ಇಲ್ಲ. ಯಾಕೆ? ಎಲೆಕ್ಷನ್ ಬಂದಾಗ ಕೊಡ್ತೀವಿ ಅಂತ ನೀವು ಹೇಳಿದ್ರಾ? ಉದಾಹರಣೆಗೆ ನಾನು ಹೇಳ್ತೇನೆ, ಕರ್ನಾಟಕ ರಾಜ್ಯದಲ್ಲಿ 3 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತು, ಶಿಗ್ಗಾಂವ್, ಚನ್ನಪಟ್ಟಣ ಮತ್ತು ಸೊಂಡೂರು. ಆ ಚುನಾವಣೆಗೆ ಇನ್ನೇನಿನ್ನು 3-4 ದಿನ ವೋಟಿಂಗ್ ಇದೆ ಅನ್ನೋದಕ್ಕಿಂತ ಮುಂಚೆ ಸುಮಾರು ಒಂದು 3-4 ತಿಂಗಳಿಂದ ಕೊಟ್ಟಿರದೇ ಇರತಕ್ಕಂಥ ಹಣವನ್ನು 2,000 ರೂಪಾಯಿ ಹಣವನ್ನು ನೀವು ಮಹಿಳೆಯರ ಅಕೌಂಟ್ಗೆ ಹಾಕಿದ್ರಿ. ನೀವು ಗ್ಯಾರಂಟಿಯಲ್ಲಿ ಏನು ಹೇಳಿದ್ರಿ? ಪ್ರತಿ ತಿಂಗಳು ಹಾಕ್ತೀವಿ ಅಂತ ಹೇಳಿದ್ರಿ. ನೀವೇನು ಮಾಡ್ತಾ ಇದ್ದೀರಿ?
ಎಲೆಕ್ಷನ್ ಹತ್ರ ಬಂದಾಗ ಹಣ ಹಾಕ್ತಾ ಇದ್ದೀರಿ. ನಿಮ್ಮ ಗ್ಯಾರಂಟಿನಲ್ಲಿ ಏನಾಯ್ತು ಹಂಗಾದ್ರೆ? ನುಡಿದಂತೆ ನಡೀತಾ ಇದ್ದೀರಾ? ಇಲ್ಲ. ನಡೆದಂತೆ ನುಡಿತಾ ಇದ್ದೀರಾ? ಇಲ್ಲ. ಏನು ಹೇಳ್ತಾ ಇದೆ ನಿಮ್ಮ ಈ ಎಲ್ಲ ನೀತಿಗಳು? ಅಹಂಕಾರವನ್ನು ತೋರಿಸ್ತಾ ಇದೆ, ಸೊಕ್ಕನ್ನು ತೋರಿಸ್ತಾ ಇದೆ. ನಾವು ಯಾವಾಗ ಹಾಕ್ತೀವೋ ಆವಾಗ ನೀವು ತಗೊಳ್ಬೇಕಷ್ಟೇ, ನೀವು ಮಾತಾಡಂಗಿಲ್ಲ. ನಾವು 138 140 ಜನ MLAಗಳಿದ್ದಾರೆ ನಮ್ಮ ಹತ್ರ ಅನ್ನುವಂಥ ಠೇಂಕಾರವನ್ನು, ಸೊಕ್ಕನ್ನು, ಈ ಒಂದು ಅಧಿಕಾರದ ಅಮಲಿನ ವಿರುದ್ಧ ನಮ್ಮ ಯಾತ್ರೆ ಮೈಸೂರಿನಿಂದ ಪ್ರಾರಂಭ ಆಗುತ್ತೆ, ಚಾಮುಂಡೇಶ್ವರಿಯ ಆಶೀರ್ವಾದವನ್ನು ಪಡೆದು. ಅದರ ತಯಾರಿ ಮೀಟಿಂಗನ್ನು ನಾವಿಲ್ಲಿ ಮಾಡೋಕ್ಕೆ ಬಂದಿದ್ದೀವಿ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆಯ ಅವರು ಬಂದಿದ್ದರು. ನಮ್ಮ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ವೇದಿಕೆ ಮೇಲೆ ಇದ್ದಾರೆ, ನಮ್ಮ ಜಿಲ್ಲಾ ಅಧ್ಯಕ್ಷರು. ಹಾಗಾಗಿ ಎಲ್ಲರೂ ಬಂಡೀಪುರದ ಉಳಿವಿಗಾಗಿ ಚಾಮರಾಜನಗರದಲ್ಲಿ ರೈತರು ಪ್ರತಿಭಟನೆಯನ್ನ ನಡೆಸಿದ್ದು, ಚಾಮರಾಜನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನೆ ಮೆರವಣಿಗೆಯನ್ನ ನಡೆಸಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ಹಾಗೂ ಸಿಎಂ ಸಂಸದೆ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜಿಲ್ಲಾಡಳಿತ ಭವನದ ಎದುರು ಕೆಲ ಕಾಲ ಧರಣಿ ನಡೆಸಿದ್ದಾರೆ ಪ್ರತಿಭಟನಾಕಾರರು. ಬಂಡೀಪುರದಿಂದ ಕೇರಳ ರಸ್ತೆಯ ರಾತ್ರಿ ಸಂಚಾರ ನಿಷೇಧ ತೆರವು ಮಾಡಬಾರದು ಎಂದು ಆಕ್ರೋಶವನ್ನ ಸಹ ವ್ಯಕ್ತಪಡಿಸಿದ್ದಾರೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧವೂ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪ್ರತಿಭಟನಾಕಾರರು. ಕಾಡನ್ನು ಉಳಿಸಿ, ಬಂಡೀಪುರದ ಪ್ರಾಣಿಗಳು, ಆ ಕಾಡನ್ನು ಉಳಿಸಬೇಕಾದ್ದು ನಮ್ಮೆಲ್ಲರ ಧರ್ಮ. ಮೋದಿಯವರು ಕೂಡ ಬಂಡೀಪುರಕ್ಕೆ ಸಫಾರಿ ಬರ್ತಾರೆ. ಒಂದು ಕಡೆ ಕಾಡು ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಆನಂದವಾಗಿ ಸವಿದು ಹೋಗಿದ್ದೀನಿ ಅಂತ ಹೇಳ್ತಾರೆ. ಪ್ರಿಯಾಂಕಾ ವಾದ್ರಾ ಅವರು ಕೇರಳದಲ್ಲಿ ಲೋಕಸಭಾ ಸದಸ್ಯರಾದ ಮೇಲೆ ಅಲ್ಲಿಯ ಸ್ಥಳೀಯ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ, ರಾತ್ರಿ ಸಂಚಾರಕ್ಕೆ ಬಂಡೀಪುರವನ್ನು ಮುಕ್ತ ಮಾಡಬೇಕು ಅಂತೇಳಿ. ನಮಗೇನು ಆತಂಕ ಇದೆ, ಇಲ್ಲಿ ಸ್ಮಗ್ಲಿಂಗ್ ಸ್ಟಾರ್ಟ್ ಆಗ್ತದೆ, ಕಾಡು ಪ್ರಾಣಿಗಳನ್ನ ಕೊಂದು ತಿಂತಕ್ಕಂಥ ಅವಿವೇಕಿಗಳು ಹೊರಡ್ತಾರೆ. ರಾತ್ರಿ ಸಮಯದಲ್ಲಿ ಸಂಚಾರ ಆದರೆ ಆ ಭಾಗದಲ್ಲಿ ಇರ್ತಕ್ಕಂಥ ಪ್ರಾಣಿಗಳಿಗೆ ತೊಂದರೆ ಆಗ್ತದೆ. ಮತ್ತು ರಾತ್ರಿನಲ್ಲಿ ಕಳ್ಳತನ ಜಾಸ್ತಿ ಆಗ್ತದೆ. ಯಾಕೆ ಅವಿವೇಕಿಗಳಿಗೆ ಅರ್ಥವಾಗಲ್ವ? ಇವ್ರಿಗೆ ಅನ್ನ ತಿನ್ನಲ್ವ ಇವ್ರಿಗೆ ಕಾಡು ಪ್ರಾಣಿಗಳಿಗೆ ಒಂದು ಕಡೆ ಜೂ ಮಾಡ್ತಾರೆ, ಇನ್ನೊಂದು ಕಡೆ ಕಾಡು ಉಳಿಸಿ ಅಂತ ಗಿಡ ನೆಡಕ್ಕೆ ಹೋಗ್ತಾರೆ, ಇನ್ನೊಂದು ಕಡೆ ಪ್ರಾಣಿಗಳನ್ನ ಬೇರೆ ಬೇರೆ ರಾಷ್ಟ್ರಗಳಿಂದ ದತ್ತು ತಗೋತೀವಿ ಅಂತ ಹೇಳ್ತಾರೆ ಮಂತ್ರಿಗಳು, MLAಗಳು. ಫೋಟೋ ತೆಗೆಸ್ಕೊಳಕ್ಕೆ ಇವರು. ಈ ಅವಿವೇಕಗಳಿಗೆ ನಾವು ಹೇಳೋದು ಒಂದನೇ, ನಿಮಗೆ ಮತದಾನದಲ್ಲಿ ಗೆದ್ದು ಮತ ಏರಿದರೆ ಇಂಥ ಅವಿವೇಕಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದನ್ನು ಮೊದಲು ವಿರೋಧ ಪಕ್ಷದವರಾಗಲಿ ಆಡಳಿತ ಪಕ್ಷದವರಾಗಲಿ ಮೊದಲು ಯೋಚನೆ ಮಾಡಿ ಹೇಳಿಕೆಗಳನ್ನ ಕೊಡಿ. ಯಾಕೆ ಹೇಳ್ತೀವಿ ಅಂದರೆ, ಸೇವ್ ಬಂಡೀಪುರ ಅಲ್ಲ ಇದು, ಬಂಡೀಪುರ ಕಾಡನ್ನು ಉಳಿಸಿ ಅಂತಕ್ಕಂಥದ್ದು ಭಾರತದ ನಾಗರಿಕನ ಪ್ರತಿಯೊಬ್ಬನ ಹಂಬಲ ಇದು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಹುಲಿಗಳ ನಾಡು ಚಾಮರಾಜನಗರ ಜಿಲ್ಲೆಯಲ್ಲಿ. ಹುಲಿಗಳ ಗಣತಿ ಮಾಡಿಸ್ತೀರಿ ಹಣ ಕೊಟ್ಟು. ಕಾಡಿನಲ್ಲಿ ರಾತ್ರಿ ಸಂಚಾರ ಮಾಡದೆ, ಆಗ ರಾತ್ರಿ ಸಂಚಾರ ಮಾಡದೆ ಆಗಿರ್ತಕ್ಕಂಥ ನಷ್ಟ ಎಷ್ಟಿದೆ ಇವತ್ತು? ಏನಾದ್ರು ಲೆಕ್ಕ ಹಾಕಿದ್ದಾರೆ ಅಧಿಕಾರಿಗಳು? ಎಷ್ಟು ಕೋಟಿ ನಷ್ಟ ಆಗಿದೆ ರಾತ್ರಿ ಸಂಚಾರ ಮಾಡ್ದೇನೆ? ರಾತ್ರಿ ಸಂಚಾರ ಮಾಡೋದು ಕಳ್ಳದಾರಿಗಳು ಹೋಗಕ್ಕೆ ಇವರು ಯಾವುದೇ ಒತ್ತಡಕ್ಕೆ ಮಣಿದೇನೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ. ಏನಾದರೂ ನೀವು ರಾತ್ರಿ ಸಂಚಾರಕ್ಕೆ ಅವಕಾಶ ಕೊಟ್ಟರೆ ರಾಜ್ಯ ಸರ್ಕಾರ, ಮಾನ್ಯ ಅರಣ್ಯ ಸಚಿವರೇ, ಮಿಸ್ಟರ್ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರೇ, ನಿಮಗೆ ನಿಜವಾಗಿ ಅರ್ಥವಾಗಿದ್ರೆ ನೀವು ನಿಜವಾಗಲೂ ಅರಣ್ಯ ಸಚಿವರಾಗಿ ಈ ರಾಜ್ಯದ ಜನರ ಸಂಬಳದ ಏನಾದ್ರು ತಗೋತಾ ಇದ್ರೆ ಈ ಭಾಗದ ಬಂಡೀಪುರದ ಕಾಡನ್ನು ಉಳಿಸ್ತಕ್ಕಂಥ ಕೆಲಸ ಆಗಬೇಕು. ಆ ರಸ್ತೆಯನ್ನು ರಾತ್ರಿ ಸಂಚಾರಕ್ಕೆ ನಿಮ್ಮ ಅಧಿಕಾರ ಹೋದ್ರೂ ಚಿಂತೆ ಇಲ್ಲ. ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ನಿಮ್ಮ ಸಂಬಂಧ ಬಾಂಧವ್ಯ ಇದ್ದರೆ ನೀವು ಒಳಗಡೆ ಇಟ್ಕೊಳ್ರಿ. ನೀವು ಪಕ್ಷದ ಗುಲಾಮರಾಗಿ ಕೆಲಸ ಮಾಡಬೇಕಾದ್ರೆ ಗುಲಾಮರಾಗಿ ಕೆಲಸ ಮಾಡಿ. ಈ ರಾಜ್ಯದ, ಈ ರಾಷ್ಟ್ರದ ಸಂಪತ್ತಾದಂಥ ಬಂಡೀಪುರ ಏನಾದರೂ ರಾತ್ರಿ ಸಂಚಾರ ಮುಕ್ತ ಕೊಟ್ಟು ಹಾಳು ಮಾಡಲಿಕ್ಕೆ ಹೊರಟ್ರೆ ನಿಮ್ಮನ್ನೀಗ ರೈತ ವರ್ಗ ಹಾಳು ಮಾಡಲಿಕ್ಕೆ ನಾವು ಸಿದ್ಧವಿದ್ದೀವಿ. ಮೈಸೂರಿನ ಕಾಮಹಳ್ಳಿ ಗ್ರಾಮದ ಕೆರೆಯಲ್ಲಿ ಹಸು ತೊಳೆಯಲು ಹೋಗಿ 3 ಸಾವನ್ನಪ್ಪಿರುವ ಪ್ರಕರಣ ನಡೆದಿದೆ. ಮೃತರ ಮನೆಗೆ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದ್ದಾರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು. ಇನ್ನು ಹಸು ತೊಳೆಯಲು ಹೋಗಿ ಕೆರೆಯಲ್ಲಿ ಮುಳುಗಿ ಮೃತಪಟ್ಟಿದ್ದ 3 ನಂಜನಗೂಡು ತಾಲೂಕಿನ ಕಾಮಹಳ್ಳಿ ಗ್ರಾಮದವರ. ಕೆರೆಯಲ್ಲಿ ಯುಗಾದಿ ಹಬ್ಬದಂದು ಹಸು ತೊಳೆಯಲು ಹೋಗಿದ್ದಾಗ ಅವಘಡ ಸಂಭವಿಸಿದ್ದು, ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯರವರ ಗಮನಕ್ಕೆ ತಂದು ಪರಿಹಾರದ ಭರವಸೆಯನ್ನ ನೀಡಲಾಗಿದೆ. ಇನ್ನು ವಿನೋದ್ 19 ವರ್ಷದ ಇಂಜಿನಿಯರಿಂಗ್
ಇಂಜಿನಿಯರಿಂಗ್ ವಿದ್ಯಾರ್ಥಿ ಬಸವೇಗೌಡ 45 ವರ್ಷ, ಮುದ್ದೇಗೌಡ 45 ವರ್ಷ ಮೃತಪಟ್ಟ ದುರ್ದೈವಿಗಳು.